ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಸಂಡೇ ಬೆಳಗ್ಗೆ 7:15 ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕಾಫಿ ಕುಡಿಬೇಕು. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಏನು ಅಂದರೆ ನನ್ನ ಮಗಳದು ಬರ್ತಡೇ ಗೈಸ್. ಮಗಂದಾಯಿತು, ನಂದಾಯಿತು, ಈಗ ಮಗಳದು May 17th ಇವತ್ತು ಮಗಳು ಬರ್ತಡೇ. ಅವಳು ಆಲ್ರೆಡಿ ಫ್ರೆಶಪ್ ಆಗಕ್ಕೆ ಹೋಗಿದ್ದಾಳೆ, ಸ್ನಾನಕ್ಕೆ ಹೋಗಿದ್ದಾಳೆ. ನಂದು ಎಲ್ಲ ಕೆಲಸ ಮುಗೀತು, ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದಾಯಿತು. ಅವಳು ಫ್ರೆಶಪ್ ಆಗಿ ಬಂದು ಪೂಜೆ ಮಾಡ್ತಾಳೆ. ಫಸ್ಟು ಇವಾಗ ಡ್ಯಾನ್ಸ್ ಕ್ಲಾಸ್ ಐತೆ, ಅದಕ್ಕೋಸ್ಕರ ಅವಳು ಬೇಗ ರೆಡಿ ಆಗೋಕ್ಕೆ ಹೋಗಿದ್ದಾಳೆ. ಹಾಗೆ ಪೂಜೆ ಮಾಡಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅಂತ. ಇನ್ನು ಟಿಫನ್ ಇಲ್ಲ, ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿಬೇಕು. ಅನ್ವಿ, ತೇಜು ಬರ್ತಡೇಗೆ ಸರ್ಪ್ರೈಸು ಗಿಫ್ಟು ಏನಿಲ್ಲ ವಯಸ್ ರೀ ನಿನ್ನ ಕಡೆಯಿಂದ ಡ್ರೆಸ್ಸು, ಶೂ, ಆಮೇಲೆ ಕೇಕ್ ತರ್ತೀನಿ. ಪೆಂಡಿಂಗ್ ಅದೇ. ಮನ್ವಿ ನಿನ್ಗೂ ಏನಿಲ್ಲ ಗೈಸ್. ಈಗ ಕಾಫಿ ಕುಡ್ದು ತಿಂಡಿ ಮಾಡಬೇಕು. ತಿಂಡಿ ನೋಡೋಣ ಏನೆಲ್ಲ ಮಾಡ್ತೀನಿ. ಸ್ನಾನ ಮಾಡ್ಕೊಂಬಂದು ಈಗ ಪೂಜೆ ಮಾಡ್ತಿದ್ದಾರೆ. ಇಲ್ಲಿದ್ದಾರೆ. ಈಗ ಅವ್ರು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು, ಅದಕ್ಕೆ ಅರ್ಜೆಂಟಲ್ಲಿ ಈಗ ಪಲಾವ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಯಿತು. ಈಗ ಕೆಲಸನೂ ಆಯಿತು, ಎಲ್ಲ ಕೆಲಸ ಮುಗಿಸೈತೆ. ಇನ್ನೂ 8 ಗಂಟೆ ಅಷ್ಟೊಂದಾಗಲೇ ದೀಪನ ಹಚ್ಚಿದಾಯಿತು. ಮಗಳು ಪೂಜೆ ಮುಗಿಸಿದ್ರು. ಈಗ ಟಿಫನ್ ರೆಡಿ ಮಾಡಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ವಿಶ್ ಮಾಡು. ನೋಡಿ ಗಾಯ್ಸ್, ನನ್ನ ಮಗಳು ಬರ್ತಡೆಗೆ ಹೊಸ ಗಿಫ್ಟು. ಇದನ್ನು ತೇಜು ಹಾಯ್ ಗೈಸ್. ಈಗ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋದ್ಲು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತೆ, ಅಡುಗೆನೂ ಆಯಿತು. ಈಗ ನಾವು ಸಿಂಪಲಾಗೇ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಅವಳಿಗೆ ಗೊತ್ತಿಲ್ಲ, ಯಾವತ್ತೂ ನಾವು ಸರ್ಪ್ರೈಸ್ ಕೊಟ್ಟಿಲ್ಲ ಅವಳಿಗೆ. ಫಸ್ಟ್ ಟೈಮ್ ನಾನು ನನ್ನ ಮಗ ಸೇರಿಕೊಂಡು ಇವತ್ತು ಸರ್ಪ್ರೈಸ್ ಕೊಡೋಣ, ಸಿಂಪಲಾಗೆ ಮಾಡೋಣ ಅಂಥೇಳಿ. ಅವಳಷ್ಟೆಲ್ಲ ನನಗೆ ಮಾಡೋಕ್ಕೆ ಬರೋಲ್ಲ. ಅವಳೇ ಕೈಯಾರ ಕ್ರಾಫ್ಟ್ ಎಲ್ಲ ಮಾಡಿ ಅವಳು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಇವತ್ತು ಸ್ವಲ್ಪ ಬಲೂನೆಲ್ಲ ಹಾಕ್ಕೊಂಡು ಸ್ವಲ್ಪ ಸಿಂಪಲಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೋಡಿ, ಬಲೂನೆಲ್ಲ ಊದ್ತಾಯಿದ್ದೀವಿ. ಈಗ ಇದನ್ನೆಲ್ಲ ಬಲೂನೆಲ್ಲ ಊದಿ ಕೆಳಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋಫಾ ಹತ್ರ. ಬನ್ನಿ, ಅವಳು ಬರೋಷ್ಟರಲ್ಲಿ ಬೇಗ ಮಾಡಿಬಿಟ್ಟು ನಾವು ಫ್ರೆಶಪ್ ಆಗಿ ರೆಡಿ ಆಗಿರೋಣ. ಅವಳು ಬರೋದು ಈಗ 9:30 ಹೋಗಿದ್ದಾಳೆ. 11 ಗಂಟೆ ಅಷ್ಟರಲ್ಲ ಮನೆಗೆ ಬಂದುಬಿಡ್ತಾಳೆ. ಅವಳು ಬರೋಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು. ಬನ್ನಿ, ಈಗ ಬೇಗ ಮಾಡಬೇಕು. ಬೇಗ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅವಳಿಗೆ ಗೊತ್ತಿಲ್ಲ ನಾವು ಸರ್ಪ್ರೈಸ್ ಮಾಡ್ತಾಯಿದ್ದೀವಿ, ಈ ಥರ ಮಾಡ್ತಾಯಿದ್ದೀವಿ ಅಂತ. ಆಲ್ರೆಡಿ ಕೇಕೆಲ್ಲ ತಂದು ಇಟ್ಟಿದ್ದಾರೆ ನಮ್ಮಪ್ಪ. ಹಾಗೆ ಗಿಫ್ಟ್ ಪ್ಯಾಕನ್ನು ಮೊನ್ನೆ ದಿನ ಸ್ಕೂಲ್ ಹತ್ರ ಹೋಗಿದ್ದಲ್ಲ, ಫಸ್ಟ್ ಅವತ್ತೇ ಗಿಫ್ಟ್ ಪ್ಯಾಕೆಲ್ಲ ಮಾಡಿಸ್ಕೊಂಡ್ಬಂದ್ವಿ. ಅವಳಿಗೆ ಇಷ್ಟವಾಗಿರೋದೇ ನನ್ನ ಮಗ ತಗೊಂಡಿದ್ದಾನೆ. ನೋಡೋಣ ಹೆಂಗೆ ಖುಷಿ ಪಡ್ತಾಳೋ ಏನೋ ಗೊತ್ತಿಲ್ಲ. ಅಪ್ಪ ಈಗ ಬಲೂನೆಲ್ಲ ಬಲೂನೆಲ್ಲ ಊದ್ಬಿಟ್ಟು ಈ ಥರ ಎಲ್ಲ ಸುಮ್ಮನೆ ಕೆಳಗಡೆ ಹಾಕೋದಕ್ಕೆ ಅಂತೇಳಿ ಈ ಥರ ಊದಿ ಆಮೇಲೆ ಡೆಕೋರೇಟ್ ಮಾಡಬೇಕಾದ್ರೆ ಸಿಗ್ತೀವಿ. ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ನನ್ನ ಮಗ ಮಾಡ್ತೀನಿ, ನಾನಲ್ಲ ಗೈಸ್. ಆವಾಗ ಸಿಗ್ತೀವಿ ಗೈಸ್. ಈಗ ಇದನ್ನೆಲ್ಲ ಫಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಟೈಮ್ ಆಗೋಗುತ್ತೆ. 11:30 ಬಂದುಬಿಡ್ತಾಳೆ. ಅದಕ್ಕೋಸ್ಕರ ಆಮೇಲೆ ಸಿಗ್ತೀವಿ. ಬಾಯ್. ಹಾಂ ಗೈಸ್, ಈಗ ಸಿಂಪಲಾಗಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ರೀ. ನೋಡಿ, ಕೇಕು ಪುಟಾಣಿದು ಈ ಥರ.
ರಾಜ್. ಹೆಂಗೈತೆ ಹಾಂ ನಗುತ್ತಾ ನಗುತ್ತಾ ಈಗ ಆಯಿತು. ಸಿಂಪಲಾಗಿ ಇಷ್ಟ ಆಯಿತು ಅನಿಸ್ತದೆ. ಬರಲಿ, ಅವಳು ಕೆಳಗಡೆ ಹೋಗಿದ್ದಾಳೆ. ಅವಳು ಬಂದಾಗ ಕೇಳ್ತೀನಿ ಇಷ್ಟ ಆಯಿತಾ ಇಲ್ವಾ ಅಂತ. ನಾನೇನು ರೆಡಿ ಆಗಿಲ್ಲ. ಈಗ ಸ್ನಾನ ಮಾಡ್ಕೊಂಡು ಬಂದೆ, ಅಷ್ಟರಲ್ಲಿ ಬಂದುಬಿಟ್ಲವಳು. ಹಾಗೆ ಇದೇ ಥರ ಒಂದು ಇನ್ನೂ ತಲೆನೂ ಅರಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಇವಾಗ? ಕಲ್ಲೂರು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ಆಮೇಲೆ ಕಿತ್ತಳೆ ನಮ್ಮ ಮನೆ ಡೂಪ್ಲೆಕ್ಸ್ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗೋಣ. ಸಖತ್ ತಲೆ ನೋಡ್ತಾ ಇದ್ದೀನಿ. ಮನ್ವಿಗೆ ಇಲ್ಲೇ ಮುಡಿ ಕೊಟ್ಟಿದ್ದು, ಫಸ್ಟ್ನೇ ಮುಡಿ. ಬಿಸಿಲು ಹೋಗಿ ಬಂದ್ವಿ. ಆದರೆ ಪೂಜೆ ಮಾಡೋರೇ ಇರಲಿಲ್ಲ ಗೈಸ್. ಹೋಗ್ಲಿ ಬಿಡಿ, ನಾವೇನು ಪೂಜೆ ಮಾಡಿಸ್ತಿರ್ಲಿಲ್ಲ, ಪೂಜೆ ಮಾಡ್ಸಂಗಿರಲಿಲ್ಲ. ಸುಮ್ಮನೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತೇಳಿ ಹೋಗಿದ್ದು. ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ವಿ. ತಲೆ ನೋಡ್ತಾ ಇದ್ದು ನನಗೆ ಸಿಕ್ಕಾಪಟ್ಟೆ. ಫಸ್ಟು ರೆಸ್ಟ್ ಮಾಡಬೇಕು ಅನಿಸ್ತೈತಿ ಅಷ್ಟೇ ಗೈಸ್. ಬನ್ನಿ ಅಂತ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಒಳಗಡೆ ಯಾರಾದ್ರೂ ಮುಟ್ಬೋದು. ಮೈ ವಾಂಟ್ ಗೋ ಸಮ್ವೇರ್. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಗೈಸ್. ತಿಂದಿಲ್ಲ ಗೈಸ್. ಈಗ ಇನ್ನೊಂದು ರೆಸ್ಟೋರೆಂಟ್ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಬಂದ್ಬಿಟ್ವಿ. ಅಲ್ಲಿ ಜಾಸ್ತಿ ರಶ್ ಇತ್ತು. ಆದರೂ ನನಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಬಂದ್ಬಿಟ್ವಿ. ಇವಾಗ ಯಾವುದೋ ಸ್ವಾದ ಆಗೈತೆ. ನೋಡೋಣ, ಇಲ್ಲಿ ಟ್ರೈ ಮಾಡೋಣ ಅಂತ. ಟ್ರಾಫಿಕ್ಕು ಟ್ರಾಫಿಕ್ ಆಗಿರೋದು ಇದು ಸಂತೆ ಅಲ್ವೇ ನಮ್ಮ. ಈಗ ಮನೆಗೆ ಬಂದ್ವಿ. ಟೈಮ್ ಈಗ
ಐದು ಗಂಟೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಯಪ್ಪ. ಇವತ್ತು ಸಂತೆ, ಭಾನುವಾರ ಹೊತ್ತು ತಾವರೆಕೆರೆ ಸಂತೆ ಇರುತ್ತೆ. ಅಲ್ಲಾಸ್ ಬಂದ್ವಲ್ಲ, ಸಿಕ್ಕಾಪಟ್ಟೆ 1 ಅವರನ್ನು ನಿಂತಿದ್ದೀವಿ ಟ್ರಾಫಿಕ್ಕಲ್ಲಿ. ಅಷ್ಟು ಟ್ರಾಫಿಕ್ ಇತ್ತು. ಹಾಗೆ ನಮಗೆ ಬೇಕಾಗಿದ್ದವ್ರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ಹೂವು ತಗೊಂಡು ಬಂದೆ. ಹೂವು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಈಗ ನೋಡಿ, ಈ ಡೆಕೋರೇಷನ್ನು ಇವನ್ನೆಲ್ಲ ತೆಗಿಬೇಕು. ಆದರೆ ಇವಾಗ ತೆಗೀರಿ ಅಂದರೆ ನಾಳೆ ತಗೋತೀನಿ. ಸಿಕ್ಕಾಪಟ್ಟೆ ತಲೆನೋವು ಹೋಗ್ತೈತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಫಸ್ಟು ನಾನು, ಕತ್ತು ನೋವಿಗೆ. ಅಷ್ಟೇ ಗೈಸ್, ನನ್ನ ಮಗಳು ಬರ್ತಾಳೆ ಸಿಂಪಲ್ಲಾಗಿ. ಅವಳಿಗೆ ಇಷ್ಟ ಆಗಂಗೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತಾ ತೇಜ? ಸರ್ಪ್ರೈಸ್ ಕೊಟ್ಟಿದ್ದು? ಹಾಂ, ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನಾವು ಮಾಡಿದ್ದು. ಹೆಂಗೆ ಬಂತು? ಯಾವತ್ತೂ ಮಾಡಿರಲಿಲ್ಲ. ಅಲ್ಲ, ಸರ್ಪ್ರೈಸಾಗಿ. ಚಿಕ್ಕ ಹುಡುಗಿಲ್ಲ ಯಾವತ್ತೂ ಮಾಡಿಲ್ಲ. ಚಿಕ್ಕ ಹುಡುಗಿಲಿ 1 ವರ್ಷ, ಫಸ್ಟ್ನೇ ವರ್ಷದ್ದೇನೋ ಮಾಡಿದ್ವಿ. ಮಾಮೂಲಿ ಸಿಂಪಲಾಗಿ ಮಾಡಿದ್ವಿ ಅಷ್ಟೇ. ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್. ಇಷ್ಟ ಆಯಿತು ನನಗೂ. ಅಷ್ಟೇ ಗೈಸ್, ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಕಾಫಿ ಕುಡ್ದು ಅಡುಗೆ ಎಲ್ಲ ಮಾಡಿದ್ದೀನಿ ಬೆಳಗ್ಗೆ. ಈಗೇನಿದ್ರು ರೆಸ್ಟ್ ಮಾಡಬೇಕು. ಇದನ್ನೆಲ್ಲ ತೆಗಿಬೇಕಷ್ಟೇ. ಇವತ್ತು ಹಂಗೆ ಇರಲಿ, ನಾಳೆ ಬೆಳಗ್ಗೆ ತಗೊಳ್ತೀನಿ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋನ ನನ್ನ ಮಗಳು ಬರ್ತಡೇ ದಿನ ಏನೇನೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಯ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.